ವೀಕ್ಷಕರೇ, ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಲ್ಲಿ ಇರುವಾಗಲೇ ನಟ ದರ್ಶನ್ ಅವರ ಪುತ್ರ ಕೋಟಿ ಬೆಲೆಯ ಹೊಸ ಕಾರೊಂದನ್ನ ಖರೀದಿ ಮಾಡಿದ್ದಾರೆ ಅಂತ ಸಾಮಾಜಿಕ ತಾಣಗಳಲ್ಲಿ ಈ ಒಂದು ದೃಶ್ಯಗಳು ವೈರಲ್ ಆಗ್ತಿದ್ದು, ನಟ ದರ್ಶನ್ ಅವರು ಜೈಲಲ್ಲಿ ಇರುವಾಗಲೇ ದರ್ಶನ್ ಪುತ್ರ ವಿನೀಶ್ ದರ್ಶನ್ಗೆ ಈ ರೀತಿ ಶೋಕಿ ಬೇಕಿತ್ತ ಅಂತ ಕೆಲ ಲಜ್ಜೆಗೆಟ್ಟ ಟ್ರೋಲ್ ಪೇಜಸ್ ಗಳು ಟ್ರೋಲ್ ಅನ್ನ ಮಾಡ್ತಿದೆ. ಆದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ಮತ್ತು ಫೋಟೋ ಕ್ಲಿಪ್ ಗಳ ಸತ್ಯಾಸತ್ಯತೆ ಏನು? ನಿಜವಾಗ್ಲೂ ನಟ ದರ್ಶನ್ ಪುತ್ರ ಕೋಟಿ ಬೆಲೆಯ ಫೆರಾರಿ ಕಾರನ್ನ ಖರೀದಿ ಮಾಡಿದ್ದಾರಾ? ಇದರ ಒಂದು ಸತ್ಯ ಏನು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮುಖಾಂತರ ನಾವು ನೋಡೋಣ. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪುತ್ರ ನಟ ದರ್ಶನ್ ಅವರ ಫೇವರೇಟ್ ಕಾರ್ ಆಗಿರುವಂತಹ ಫೆರಾರಿ 296 ಸ್ಪೆಷಲ್ ಕಾರ್ ಅನ್ನ ಆಲ್ಟ್ರೇಷನ್ ಮತ್ತು ಮಾಡಿಫಿಕೇಶನ್ ಅನ್ನ ಮಾಡಿಸಿದ್ದು, ಯಾವುದೇ ಕಾರಣಕ್ಕೂ ನಟ ದರ್ಶನ್ ಪುತ್ರ ಹೊಸ ಕಾರ್ ಅನ್ನ ಖರೀದಿ ಮಾಡಿಲ್ಲ. ನಟ ದರ್ಶನ್ ಮತ್ತು ದರ್ಶನ್ ಕುಟುಂಬದ ಬಗ್ಗೆ ಸದಾ ಅಪಪ್ರಚಾರವನ್ನ ಮಾಡೋದಿಕ್ಕೆ ಕಾಯ್ತಿರುವಂತಹ ಲೆಫ್ಟಿಸ್ಟ್ಗಳು ಈ ರೀತಿ ಸಾಮಾಜಿಕ ತಾಣಗಳಲ್ಲಿ ಟ್ರೋಲ್ ಅನ್ನ ಮಾಡಿದ್ರೆ, ಡಿ ಬಾಸ್ ಹೇಳಿದ ರೀತಿಯೇ ಯಾರು ಏನೇ ಅಂದ್ರು ಅದಕ್ಕೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ. ಈ ಕರ್ಮ ರಿಟರ್ನ್ಸ್ ಅನ್ನೋ ರೀತಿ ಆ ಕರ್ಮವೇ ಉತ್ತರ ಕೊಡಲಿದೆ ಅಂತಾನೆ ಹೇಳ್ಬಹುದಾಗಿದೆ. ಸೊ ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.